ನಮಸ್ಕಾರ. ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ, ಜಾಹೀರಾತು, ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ. ನಮಸ್ಕಾರ. ಕಳೆದ ಡಿಸೆಂಬರ್ ಕೊನೆಯ ಭಾಗದಲ್ಲಿ ಉತ್ತರ ಪ್ರದೇಶದ ಡಿಯೋರಿಯಾ ಅನ್ನುವಂಥ ಪ್ರದೇಶದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆನಿಸ್ತಾ ಇದೆ. 11ನೇ ತರಗತಿಯಲ್ಲಿ ಕಲಿಯುತ್ತಿರುವಂಥ ಒಬ್ಬ ವಿದ್ಯಾರ್ಥಿ ಅಲ್ಲಿಯ ಪೊಲೀಸ್ ಸ್ಟೇಷನ್, ಸದರ್ ಕೊತ್ವಾಲ್ ಪೊಲೀಸ್ ಠಾಣೆಯದು, ಅಲ್ಲಿ ಹೋಗ್ಬಿಟ್ಟು ತನ್ನ ತಂದೆಯ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ. ಕಂಪ್ಲೇಂಟ್ ಏನಪ್ಪ ಅಂದರೆ, ತಂದೆ ನನಗೆ ಎಲ್ಲರ ಮುಂದೆ ಬೈದರು ಮತ್ತು ಹೊಡೆದರು ಎನ್ನುವಂಥ ಒಂದು ಆರೋಪ. ನಮ್ಮ ಬಾಲ್ಯದಲ್ಲೆಲ್ಲ ತುಂಬ ಸಹಜವಾಗಿದ್ದಂತಹ ಈ ಘಟನೆ ಈಗ ಮಗ ತಂದೆಯ ಮೇಲೆ ಕಂಪ್ಲೇಂಟ್ ಕೊಡುವಂತಹ ಒಂದು ಪ್ರಕರಣವಾಗಿ ದಾಖಲಾಗಿದೆ. ಸೊ ಪೊಲೀಸರು ಅವನಿಗೆ ಸಮಾಧಾನ ಮಾಡಲಿಕ್ಕೆ, ಕನ್ವಿನ್ಸ್ ಮಾಡಲಿಕ್ಕೆ ತುಂಬ ಪ್ರಯತ್ನಿಸಿದ್ದಾರೆ. ಆದರೆ ಯಾವಾಗ ಅವನು ಕೇಳಲಿಲ್ಲ, ಅವ್ರ ತಂದೆಯನ್ನು ಕೂಡ ಅಲ್ಲಿಗೆ ಠಾಣೆಗೆ ಕರೆಸಿಬಿಟ್ಟು ಸಮಾಲೋಚನೆ ಮಾಡಿದ್ದಾರೆ. ಕೊನೆಗೆ ಆ ವಿದ್ಯಾರ್ಥಿ, 11ನೇ ತರಗತಿಯಲ್ಲಿ ಕಲಿಯುತ್ತಿದ್ದಂತಹ ವಿದ್ಯಾರ್ಥಿ, ತನ್ನ ತಂದೆ ಸಾರ್ವಜನಿಕವಾಗಿ ತನಗೆ ಕ್ಷಮೆಯಾಚನೆ ಮಾಡಬೇಕು, ಎಲ್ಲರ ಮುಂದೆ ಮಂಡಿಯೂರಿ ಕುಳಿತು ಕೈ ಮುಗಿದು ತಪ್ಪಾಯಿತು ಅಂತ ಕೇಳಬೇಕು ಅಂತ ಕೇಳಿದ್ದಾರೆ. ಇದು ತುಂಬ ಭಾವನಾತ್ಮಕವಾದಂತಹ ಒಂದು ಸನ್ನಿವೇಶವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪರವಾಗಿ ವಿರೋಧವಾಗಿ ಅನೇಕ ಚರ್ಚೆಗಳನ್ನು ಹುಟ್ಟು ಹಾಕ್ತಾರೆ. ಮತ್ತು ನಮ್ಮ ಮುಂದಿರುವಂತಹ ಪ್ರಶ್ನೆ, ಇದು ನಮ್ಮ ಮಕ್ಕಳು ಅಥವಾ ಕಿಶೋರಾವಸ್ಥೆ, ನಮ್ಮ ಯುವ ಜನತೆ ಎತ್ತ ಸಾಗುತ್ತಾ ಇದ್ದೀವಿ ಅನ್ನುವಂಥದ್ದು. ಅವರನ್ನು ಬೆಳೆಸುವಲ್ಲಿ ನಾವು ಇಡುತ್ತಾ ಇದ್ದೀವಾ, ಅಥವಾ ಸಾಮಾಜಿಕ ಜಾಲತಾಣಗಳು ಅವರ ಮೇಲೆ ಪ್ರೇರೇಪಣೆಯನ್ನು ಬೀರ್ತಾ ಇದ್ದಾವ ಅಂತ ಗಮನಿಸಬೇಕಾಗಿದೆ. ಇವತ್ತು ನೀವು ಕಿಶೋರಾವಸ್ಥೆಯಲ್ಲಿರೋರಿಗೆ ಅಥವಾ ಯುವ ಜನತೆಗೆ ಅಧಿಕಾರಯುತವಾಗಿ ನಮ್ಮ ಮಕ್ಕಳು ಅವರು ಅಂತ ಏನು ಹೇಳುವಂತಿಲ್ಲ. ಅವರು ಹೆಚ್ಚು ಗೌರವವನ್ನು ಬಯಸ್ತಾರೆ. ಅವರ ಅಭಿಪ್ರಾಯಗಳಿಗೆ ನಾವು ಬೆಲೆ ಕೊಡಬೇಕು ಅಂತ ಬಯಸ್ತಾರೆ. ಹೆಚ್ಚು ಸ್ವಾತಂತ್ರ್ಯವನ್ನು ಅಪೇಕ್ಷೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಅಧಿಕಾರಯುತವಾಗಿ ಹೇಳುವ ಬದಲು ಅವರಿಗೆ ಸ್ನೇಹಿತನಂತೆ ಅತ್ಯಂತ ಸಹನೆಯಿಂದ ನಮ್ಮ ಅಭಿಪ್ರಾಯವನ್ನು ತಿಳಿಸುವಂತಹ ಜರೂರತ್ತು ಇದೆ. ಮುಖ್ಯವಾಗಿ ಪಾಲಕರೇ ಇರಲಿ, ಶಿಕ್ಷಕರೇ ಇರಲಿ, ಈ ಕಿಶೋರಾವಸ್ಥೆಯಲ್ಲಿರೋರಿಗೆ ಮತ್ತು ಯುವ ಜನತೆಗೆ ಸಾರ್ವಜನಿಕವಾಗಿ ಬೈಯೋದಕ್ಕಿಂತ ಅವರನ್ನು ಸಪ್ರೇಟಾಗಿ ಕರೆದು ಬಿಟ್ಟು, ಮನೆಯಲ್ಲಿ ಇರ್ಬೋದು ಅಥವಾ ಶಿಕ್ಷಣ ಸಂಸ್ಥೆಯಲ್ಲೇ ಇರ್ಬೋದು, ಅವರ ತಪ್ಪು ಏನು ಎನ್ನುವುದನ್ನು ಮನಗಾಣಿಸುವುದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲದಿದ್ದಲ್ಲಿ ಅವರು ಈ ರೀತಿಯ ಅತಿರೇಕದ ನಿರ್ಣಯಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಹೀಗಾಗಿ ಈ ಮಕ್ಕಳ, ವಿಶೇಷವಾಗಿ ಕಿಶೋರಾವಸ್ಥೆಯಲ್ಲಿರುವವರ ಮತ್ತು ಯುವ ಜನತೆಯ ಜೊತೆಗೆ ವರ್ತಿಸುವಾಗ ನಾವು ಪಾಲಕರು ಎಷ್ಟು ಸಂಯಮದಿಂದ, ಎಷ್ಟು ಸಹನೆಯಿಂದ ವರ್ತಿಸಿದರೂ ಕೂಡ ಕಡಿಮೆಯೇ. ಅವರನ್ನು ನಾವು ತುಂಬ ಬುದ್ಧಿವಂತಿಕೆ ಉಪಯೋಗಿಸಿ ಹ್ಯಾಂಡಲ್ ಮಾಡಬೇಕಾಗಿದೆ. ಸೊ ಅವರ ಭಾವನೆಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ಅವರ ತಪ್ಪುಗಳನ್ನು ತಿಳುವಳಿಕೆ ಕೊಡುವಂಥ ಒಂದು ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಇದರ ಬಗ್ಗೆ ಯೋಚನೆ ಮಾಡೋಣ. ಏನಂತೀರಾ? ಧನ್ಯವಾದಗಳು. ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್, ಯಲ್ಲಾಪುರ. ಉತ್ತಮ ದರ್ಜೆಯ ಗ್ರಾನೈಟ್ಗಳು, ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು, ವೆಟ್ರಿಫೈಡ್, ಕಡಪ, ನಾನಾ ಸ್ಯಾನಿಟರಿ ವೇರ್ಗಳು, ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ. ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ. ವಿಶ್ವಾಸಾರ್ಹ ಸೇವೆ, ಸ್ಪರ್ಧಾತ್ಮಕ ದರ. ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್, ಯಲ್ಲಾಪುರ.